ನನಗೆ ಇಷ್ಟ ಇಲ್ಲಮ್ಮ. ಎಲ್ಲದಕ್ಕೂ ಬರೀ ಅನುಮಾನ. ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಂಗಿಲ್ಲ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಂಗಿಲ್ಲ, ಬರೀ ಡೌಟ್ ಪಡ್ತಾನೆ. ನೀನು ಗಂಡನ್ ಬಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಸುತ್ತಕ್ ಹೋಗ್ತೀಯ. ಹೆಣ್ಮಕ್ಳು ಗಂಡನ ಜೊತೆ ಹೆಂಗಿರ್ಬೇಕು ಹಂಗಿರ್ಬೇಕು. ಅದು ಬಿಟ್ಟು 10 ಗಂಟೆ 11 ಗಂಟೆ ಅನ್ಕೊಂಡು ಇನ್ನೊಬ್ಬರ ಜೊತೆ ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಅರಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ಗಂಡ ಅನುಮಾನ ಪಡೆದು ಇನ್ನೇನೇ ಮಾಡ್ತಾನೆ. ಅದೆಲ್ಲ ಗೊತ್ತಿಲ್ಲಮ್ಮ ನನ್ಗೆ. ನಾನು ಅವನ ಜೊತೆ ಬಾಳ್ಬಾರ್ದು ಅಂತ ಡಿಸೈಡ್ ಮಾಡಿದೀನಿ. ನಾನು ಇನ್ಮೇಲೆ ಇಲ್ಲೇ ಇರೋದು. ಅವಾಗೆಲ್ಲ ನಾನು ಅವನ್ನೇ ಮದ್ವೆ ಆಗ್ತೀನಿ, ಹಣ ಇದೆ, ಆಸ್ತಿ ಇದೆ, ಮನೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮದ್ವೆ ಇದೆ. ಇವಾಗ ಹುಡುಗ ಬೇಡದಂಗ ಆಗೋದ ನಿನ್ಗೆ. ಒಂದ್ಸರಿ ಹೆಣ್ಣು ಮದ್ವೆ ಆದ್ರೆ ತೀರ್ತು. ಬಿಟ್ಬಿಟ್ಟು ಅಪ್ಪನ ಮನೆಗೆ ಬಂದು ನಿಂತ್ಕೊಂಡ್ರೆ ಎಂತ ಕೆಟ್ಟ ಹೆಸರು ಬರ್ತಾನೆ ನಿನ್ಗೆ ಗೊತ್ತಿರೋ ನಿನ್ಗೆ. ಏನೇ ಆಗ್ಲಿ ನೀನು ಅವನ ಜೊತೆನೆ ಬಾಳ್ಬೇಕು. ಮೊದ್ಲು ನನ್ನ ಮನೆ ಬಿಟ್ಟು ಆಚೆ ಹೋಗ್ತಾ ಇರು. ಅವನು ನೋಡಿದ್ರೆ ಇರಿಟೇಟ್ ಆಗುತ್ತೆ ಅಮ್ಮ ನನ್ಗೆ. ನಾನಂತೂ ಸಂಸಾರ ಮಾಡಲ್ಲ. ಇದನ್ನ ನೀನು ಮದ್ವೆ ಆಗೋ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಮದ್ವೆ ಆಗ್ಬಿಟ್ಟು ಒಂದ್ ಮನೆನ ಹಾಳು ಮಾಡೋ ಅಂತದಲ್ಲ. ನೀನು ಇದ್ರು ಅಲ್ಲೇ ಇರ್ಬೇಕು, ಸತ್ರು ಅಲ್ಲೇ ಸಾಯ್ಬೇಕು. ಯಾವತ್ತು ಇನ್ನೊಂದ್ ಮನೆನ ಹಾಳು ಮಾಡೋ ಕೆಲಸ ಮಾಡಕ್ ಹೋಗ್ಬೇಡ. ಮದ್ವೆಯಿಂದ ನಿನ್ ಗಂಡ ಮನೆಗೆ ಹೋಗ್ತಾ ಇರು. ಎಲ್ಲಿ ಅಂತ್ಯ ಏನಿದೆ.